ಕೆಜಿಎಫ್ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತಿದೆ. PWD ಮಂತ್ರಿಗಳು, ಲೋಕೋಪಯೋಗಿ ಇಲಾಖೆಯ ಮಂತ್ರಿಗಳು, ಹಿರಿಯರು, ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. 40-45 ವರ್ಷಗಳ ಬೇಡಿಕೆ ಆಗಿರುವಂಥ ಒಂದು ಐತಿಹಾಸಿಕ ಬ್ರಿಡ್ಜನ್ನು ಮಾಡೋ ಅಂಥದ್ರಲ್ಲಿ ನನಗೆ ಅನುದಾನವನ್ನು ಕೊಡ್ತಾರೆ. 7 ಕೋಟಿಯಷ್ಟು ಅನುದಾನವನ್ನು ಕೊಡ್ತಾರೆ. ಇದು ನತ್ತ, ಕಳ್ಳಿಕೊಪ್ಪ, ನಲ್ಲೂರು ಮುಗಿಸ್ಕೊಂಡು 2 ಬ್ರಿಡ್ಜಸ್ಸನ್ನು ಮಾಡೋ ಬೇಡಿಕೆ ಇತ್ತು. ಒಂದು 10ರಿಂದ 15 ಊರುಗಳಿಗೆ ನನ್ನ ಕ್ಷೇತ್ರದಲ್ಲೇ ಸಂಪರ್ಕಕ್ಕೆ ಸಮಸ್ಯೆ ಆಗ್ತಾಯಿತ್ತು. ಮಳೆ ಜಾಸ್ತಿ ಬಂದಾಗ ಓದೋ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ, ಹಿರಿಯರು, ಯಾರೇ ನಾಗರಿಕರು ಓಡಾಡಲಿಕ್ಕೆ ಸಮಸ್ಯೆ ಆಗಿರುವಂಥದ್ದು. ಒಂದು 2-3 ತಿಂಗಳು ಈ ರಸ್ತೆ ಬಳಸಬೇಕು ಅಂದರೆ ಪ್ರತಿ ಸತಿ ಬೈಕೊಂಡು ಓಡಾಡಿದ್ದಾರೆ. ಇದು ಒಂದು 30 ವರ್ಷದ ಬೇಡಿಕೆ ಕೂಡ ಆಗಿತ್ತು ಸಾರ್ವಜನಿಕರಲ್ಲಿ. ಮತ್ತು ಈ ಭಾಗದ ಗೊಲ್ಲಹಳ್ಳಿ ಪಂಚಾಯತಿ ಇರ್ಬೋದು, ಉಲ್ಕೂರು ಪಂಚಾಯತಿ ಇರ್ಬೋದು, ಮತ್ತು ಈ ಕಡೆಯಿಂದ ಮುಳಬಾಗಿಲಿಗೆ ಆ ಕಡೆ ಆವಣಿ ಕಡೆ ಹೋಗೋವಂಥವ್ರಿಗೂ ಈ ರಸ್ತೆ ಮಾರ್ಗ ಬೇಕಾಗಿತ್ತು. ಮತ್ತು ಬ್ರಿಡ್ಜಿನ ಅವಶ್ಯಕತೆ ಜಾಸ್ತಿ ಇತ್ತು. ಈ ಕಳೆದ 4-5 ವರ್ಷಗಳಿಂದ ಮಳೆ ಜಾಸ್ತಿ ಆದಾಗ ಅನಾನುಕೂಲನೇ ಭಾಳ ಸತಿ ಆಯಿತು. ನಾನು ಕಳೆದ ಸರ್ಕಾರದಲ್ಲಿ ಅನುದಾನದ ಬೇಡಿಕೆ ಇಟ್ಟಾಗ ಕೊಟ್ಟಿರಲಿಲ್ಲ. ಅದಾದಮೇಲೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ನಾನು ಸರ್ಕಾರದ ಮುಂದೆ ಆ ಪ್ರಸ್ತಾವನೆ ಇಟ್ಟಾಗ ಬೇರೆ ಯಾರೇ ಮಂತ್ರಿ ಆಗಿದ್ರೂ ಕೂಡ ಅನುದಾನ ಕೊಡ್ತಾ ಇರಲಿಲ್ಲ. ಆ ಪರಿಸ್ಥಿತಿ ಇತ್ತು ನಮಗೆ. ಆ ಸಂದರ್ಭದಲ್ಲಿ ನನಗೆ ಕರೆದು ಗೌರವ ಕೊಟ್ಟು, ಇಂಥ ಸಮಸ್ಯೆ ಇದೆ, ಹೆರಿಗೆ ಹೆಣ್ಮಕ್ಳನ್ನ ನಾನು ಏನಾದರೂ ಎಮರ್ಜೆನ್ಸಿ ಇದ್ದರೆ ಒಂದು ಆಟೋ ಬರಲ್ಲ, ಆಂಬ್ಯುಲೆನ್ಸ್ ಬರಲ್ಲ, ಇಂಥ ಸಮಸ್ಯೆ ಇರುವಂಥ ಜಾಗಕ್ಕೆ ಹೇಗಾದರೂ ಮಾಡಿ ಅನುದಾನ ಕೊಡಿ ಅಂದರೆ ಸದನದಲ್ಲಿ ಅವರು ಆ ಮಾತನ್ನ ಕೇಳಿಸ್ಕೊಂಡ್ಮೇಲೆ ಅದರಲ್ಲಿ ಬರೆದ್ರು. ಅದಾದಮೇಲೆ ತುಂಬ ಕಷ್ಟ ಆಯಿತು ಅನುದಾನ ಅವ್ರು ಮಾಡಲಿಕ್ಕೆ. ಮಾತು ಕೊಟ್ಟಿದ್ದೀನಿ, ಅವ್ರಿಗೇನೋ ಸಮಸ್ಯೆ ಇರೋದಕ್ಕೆ ಆ ಹೆಣ್ಮಗು ಆ ಕೆಲಸನ ಪರ್ಟಿಕ್ಯುಲರಾಗಿ ಕೇಳ್ತಾ ಇದ್ದಾರೆ ಅಂತ. ಮತ್ತು ಊರುಗಳಲ್ಲೂ ನಾನು ಮಾತು ಕೊಟ್ಟಿದ್ದೆ, ಇದನ್ನ ಕ್ವಾಲಿಟಿ ವರ್ಕ್ ಮಾಡಿಸ್ತೀನಿ, ಇಂಥದ್ದೇ ಅನುದಾನದಲ್ಲಿ ಮಾಡಿಸ್ತೀನಿ, ಕಡಿಮೆ ಅನುದಾನ ಯಾವುದೂ ತರಲ್ಲ, 2 ಕಡೆ ಮಾಡಿಸ್ತೀನಿ, ಒಂದು ಕೆಲಸ ಅಥವಾ ಅರ್ಧಂಬರ್ಧ ಕೆಲಸ ಮಾಡಿ ಬಿಡಲ್ಲ ಅಂತ. ನಂಬಿಕೆ ಬರಲಿಲ್ಲ. ಭಾಳ ಸತಿ ನಾನು ಊರುಗಳಿಗೆ ಹೋದಾಗ ಪದೇ ಕೇಳ್ತಾ ಇದ್ರು. 7 ಕೋಟಿ 50 ಲಕ್ಷದಲ್ಲಿ ಇದು ಕೆಲಸ ಆಗಿರೋದು. ರೋಡು ಕೂಡ ಅದು ಆಲ್ಮೋಸ್ಟ್ ಇದು 10 ಕೋಟಿಯ ಕೆಲಸ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನನಗೆ ಖುಷಿ ಇದೆ. ಇಡೀ ಜಿಲ್ಲೆಯಲ್ಲಿ ಯಾರೇ ಒಬ್ಬರು ಕ್ಯಾಬಿನೆಟ್ ದರ್ಜೆಯಲ್ಲಿರುವಂಥ ಮಂತ್ರಿಗಳು ನಮ್ಮ ಥರ ಗಡಿ ಭಾಗದಲ್ಲಿ ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸ್ಬಿಟ್ಟು ಬರ್ತಾ ಇರೋದು 50 ವರ್ಷದ ಚರಿತ್ರೆಯಲ್ಲಿ ಇದೆ ಮೊದಲನೇ ಬಾರಿಗೆ. ನಾವು ನಮ್ಮ ಕಾರ್ಯಕರ್ತರು, ಮುಖಂಡರು ಸೇರಿ ಅವರಿಗೆ ಗೌರವ ತೋರಿಸ್ಬೇಕು ಅನ್ನುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬೇರೆ ಇನ್ನೇನೂ ಪ್ರಚಾರ ಅಲ್ಲ. ಕಾರ್ಯಕರ್ತರು, ಈ ಭಾಗದ ರೈತರು, ಬಡವರು ಯಾರಿದ್ದಾರೆ ಇದರ ಉಪಯೋಗ ಪಡೆಯುವಂಥವ್ರು, ಅವ್ರನ್ನ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರಿಗೆ ಗೌರವ ತೋರಿಸ್ಬೇಕನ್ನುವಂಥದ್ರ ಬಗ್ಗೆ ಇವತ್ತು ರೂಪುರೇಷೆಗಳು ಹೇಗಿರಬೇಕು ಅಂತ ಮೊದಲು ಡೇಟ್ ಕೊಟ್ಟಾಗ ಗುರುವಾರ ಬರ್ತೀವಿ ಅಂದಿದ್ದಾರೆ. ಗುರುವಾರ ಕ್ಯಾಬಿನೆಟ್ ಬಂದಿದ್ದರಿಂದ ಶುಕ್ರವಾರಕ್ಕೆ ಕನ್ಫರ್ಮ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ, ಶುಕ್ರವಾರ ಅಂತಂದ್ಬಿಟ್ಟು. ಇದು ಬೇತ್ಮಂಗ್ಲ ಕೆರೆಯಲ್ಲಿ ಎಷ್ಟೋ ವರ್ಷಗಳಾದ್ಮೇಲೆ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬೇತ್ಮಂಗ್ಲ ಕೆರೆ ಹೂಳು ತೆಗೆದ್ಮೇಲೆ ನಾನು ಖಂಡಿತ ಇಲ್ಲೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಕನಸು ಕಟ್ಟಿದ್ದೆ. ಆದರೆ ಮಾಡೋಕ್ಕಾಗಿರ್ಲಿಲ್ಲ. ಹೂಳೆಲ್ಲ ತೆಗೆದ್ವಿ, ಮಳೆ ಬಂತು, ಆಮೇಲೆ ಏನೇನೋ ಕಾರಣಗಳಿಂದ ನಾವಿಲ್ಲಿ ಕಾರ್ಯಕ್ರಮನೇ ಮಾಡೋಕ್ಕಾಗಿರ್ಲಿಲ್ಲ. ಇದು ಈ ರೀತಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ದೇವರು ಕೊಡ್ತಾರೆ ಅನ್ನೋವಂಥದ್ದನ್ನ ನನಗೆ ಗೊತ್ತಿರಲಿಲ್ಲ. ಊಹೆ ಕೂಡ ನಾನು ಮಾಡಿರಲಿಲ್ಲ. ನನಗೆ ಖುಷಿ ಇದೆ. ನನ್ನ ರೈತರು ಈ ಭಾಗದಲ್ಲಿ ಖುಷಿ ಪಡ್ತಾ ಇದ್ದಾರೆ. ಈ ಭಾಗದಲ್ಲಿ ಏನು ಬೇಡಿಕೆ ಇಟ್ಟಿದ್ರು, ಸಾರ್ವಜನಿಕವಾಗಿ ಏನು ಬೇಡಿಕೆ ಇಟ್ಟಿದ್ರು ಅದು ಫಲಿಸಿದೆ. ಅದಕ್ಕೋಸ್ಕರ ಸರ್ಕಾರಕ್ಕೂ ಮತ್ತು ಇಲಾಖಾ ಮಂತ್ರಿಗಳು ಮನಸ್ಸು ಮಾಡದೆ ಹೋಗಿದ್ರೆ ₹1 ಗ್ರ್ಯಾಂಟ್ ತರೋಕ್ಕೆ ಪರಿಸ್ಥಿತಿ ಇರಲಿಲ್ಲ. ಒಂದೇ ₹1 ಗ್ರ್ಯಾಂಟ್ ತರೋಕ್ಕೆ ಆಗ್ತಿರ್ಲಿಲ್ಲ. ಇಡೀ ರಾಜ್ಯದಲ್ಲಿ ಯಾವ ಕ್ಷೇತ್ರಕ್ಕೂ ಅನುದಾನ ಕೊಟ್ಟಿರಲಿಲ್ಲ. ಅವ್ರ ಕ್ಷೇತ್ರಕ್ಕೂ ಕೂಡ ಅವ್ರು ಗ್ರ್ಯಾಂಟ್ ಕೊಟ್ಟಿಲ್ಲದೆ ಇರೋಂಥ ಸಂದರ್ಭದಲ್ಲಿ ನನಗೆ ಅನುದಾನ ಕೊಟ್ಟರು, ಬ್ರಿಡ್ಜಸ್ಗೆ ಅನುದಾನ ಕೊಟ್ಟರು. ಅದಕ್ಕೆ ನಾನು ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಆ ಕಾರ್ಯಕ್ರಮದಲ್ಲಿ ಅವ್ರನ್ನ ಗೌರವಿಸ್ಬೇಕು, ಅಭಿನಂದಿಸ್ಬೇಕು. ನನ್ನ ರೈತರ ಎಷ್ಟು ಸಂಕಷ್ಟಗಳಿತ್ತು ಅದಕ್ಕೆ ಪರಿಹಾರ ಹುಡುಕಿದ್ದಾರೆ. ಅದಕ್ಕೆ ಈ ವಿಶೇಷವಾಗಿ ಈ ಕಾರ್ಯಕ್ರಮ ಗೌರವ ಸೂಚಿಸ್ತೀವಿ. ಆ ದಿನ ಬಂದು ರೈತರಿರ್ಬೋದು, ಈ ಭಾಗದ ಹಳ್ಳಿಯಲ್ಲಿ ಜನಸಾಮಾನ್ಯರಿರ್ಬೋದು, ಆ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದು, ಸರ್ಕಾರ ಗೌರವ ಸೂಚಿಸೋದು. ವಿಶೇಷವಾಗಿ ಈ ಮಂತ್ರಿಗಳು ಭಾಳ ಸರಳಿದ್ದಾರೆ. ಅವರು ಯಾವ ಥರ ನಡ್ಕೋತಾರೆ ಅಂದರೆ ಯಾವತ್ತು ಮಂತ್ರಿ ಥರನೇ ಯಾವತ್ತು ಕಾಣಲ್ಲ. ಅದು ಒಂದು ನನಗೆ ಅವ್ರನ್ನ ನೋಡಿದ್ರೆ ತುಂಬ ಖುಷಿ. ಮಾತು ಕೂಡ ತುಂಬ ಕಡಿಮೆ. ಒಬ್ಬ ಗನ್ಮ್ಯಾನ್ ಕೂಡ ಅವ್ರ ಪಕ್ಕದಲ್ಲಿರಲ್ಲ. ಅವ್ರನ್ನ ಅವ್ರ ಕ್ಷೇತ್ರದಲ್ಲಿ ಸಾಹುಕಾರ್ರೆ ಅಂತ ಕರೀತಾರೆ. ಆದರೆ ಅವ್ರು ನಡ್ಕೊಳ್ಳೋ ರೀತಿ ಎಲ್ಲ ನೋಡಿದ್ರೆ ಅವ್ರ ಪಕ್ಕದಲ್ಲಿ ಬಡವ್ರ ಮುಂದೆ ಹೋಗಿ ಕುತ್ಕೊಂಡಿರ್ತಾರೆ, ಕೆಲಸ ಮಾಡ್ತಾರೆ, ಅರ್ಥ ಮಾಡ್ಕೊತಾರೆ. ಜನಗಳನ್ನ ಮನಸ್ಥಿತಿ ಅರ್ಥ ಮಾಡಿಕೊಂಡು ನಡೆಯುವಂಥ ನಾಯಕರು
ನನ್ನ ಜಿಲ್ಲೆಗೆ ನನ್ನ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂತ ಖುಷಿ ಪಡ್ತೀನಿ. ಜನಗಳ ಮನಸ್ಥಿತಿ ಮನಸ್ಸನ್ನ ಕಷ್ಟ ಸುಖನ ಅರ್ಥ ಮಾಡಿಕೊಂಡು ಕೆಲಸ ಮಾಡುವ ನಾಯಕರು ಅಂತ ನಾನು ಹೇಳ್ತೀನಿ ಅವ್ರ ಬಗ್ಗೆ. ಎಲ್ಲ ರೈತರ ಆದಿಯಾಗಿ ಪ್ರತಿ ಹಳ್ಳಿ ಯಾರು ಸಹಾಯ ತಗೋತಾ ಇದೀವಿ ಅಂತಲ್ಲ, ಈ ಕೆಲಸ ನೋಡಿ ಖುಷಿ ಪಡೋರೆಲ್ಲರೂ ಈ ಕಾರ್ಯಕ್ರಮನ ಭಾಗಿಯಾಗಬೇಕು ಅಂತ ಹೇಳ್ತೀನಿ. ಇದು ಒಂದು ಚರಿತ್ರೆಯಲ್ಲಿ 100 ವರ್ಷದ ಚರಿತ್ರೆಯಲ್ಲಿ ಉಳಿದೋಗುವಂತ ಕೆಲಸ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅನುದಾನ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಈ ಕೆಲಸ ಗೌರವವಾಗಿ ಮಾಡಿದ್ದಾರೆ, ಸರ್ಕಾರ ಮಾಡಿದೆ ಅಥವಾ ನಿಮ್ಮ ಶಾಸಕರು ಮಾಡಿದಾಳೆ, ಗೌರವವಾಗಿ ನಡ್ಕೊಂಡಿದ್ದಾರೆ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ನಾನು ಹೇಳಕ್ಕೆ ಕಾರ್ಯಕ್ರಮ ನಾವು ಅವತ್ ಕಾರ್ಯಕ್ರಮ ಅವರು 11 ಗಂಟೆ 12 ಗಂಟೆ ಒಳಗಡೆ ಬರ್ತೀವಿ ಅಂತ ಹೇಳಿದ್ದಾರೆ. ಆ ಇಡೀ ದಿನ ಕಾರ್ಯಕ್ರಮನೇ ಒಳ್ಳೆ ಅವ್ರು ಬರೋದೇ ನಮ್ಗೊಂದು ಹಬ್ಬ ಅಂತ ನಾನು ಅನ್ಕೊಂತೀನಿ. ಅವ್ರು ಬರೋದೇ ಈ ತರ ಒಂದು ಒಳ್ಳೆ ನಾಯಕರು ನಮ್ಮ ಕ್ಷೇತ್ರಕ್ಕೆ ಕಾಲಿಡೋದೇ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಯಾರ್ಯಾರು ಇದರ ಫಲ ಅನುಭವಿಸ್ತೀವಿ ಅಂದ್ರೆ ಈ ದಾರಿ ಹೌದಪ್ಪ ಈ ತಕ್ಕ ಮಟ್ಟಿಗೆ ಇಷ್ಟು ದಿನಗಳಾದ್ಮೇಲೆ ಈ ರಸ್ತೆ ಮಾಡಿದ್ದಾರೆ, ಯೋಗ್ಯವಾಗಿರೋ ರಸ್ತೆ ಮಾಡಿದ್ದಾರೆ, ಕ್ವಾಲಿಟಿ ಕೆಲಸ ಮಾಡಿದ್ದಾರೆ, ಒಳ್ಳೆ ಇಲಾಖೆನ ಕರೆದು ಇದನ್ನ ಕ್ವಾಲಿಟಿ ಟೆಸ್ಟ್ ಮಾಡಿಸಿ ಕೆಲಸ ಮಾಡಿಸಿದ್ದಾರೆ ಅಂತ ಯಾರ್ಯಾರಿಗೆ ಈ ಕೆಲಸದ ಬಗ್ಗೆ ಅಭಿಮಾನ ಗೌರವ ಇದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಲಿ ಅಂತ ಆಹ್ವಾನಿಸ್ತೀನಿ. ವಿಶೇಷವಾಗಿ ಮಂತ್ರಿಗಳು ನನಗೆ ಡೇಟ್ ಕೊಟ್ಟಿರುವಂಥದ್ದು, ಬರ್ತೀನಿ ಅಂತ ಹೇಳಿರೋದು, ನನ್ನ ಇಡೀ ಕ್ಷೇತ್ರದ ಜನತೆ ಬಗ್ಗೆ ಗೌರವ ತೋರಿಸಿದ್ದಾರೆ ಅಂತ ನಾನು ಅವ್ರನ್ನ ಅಭಿನಂದಿಸ್ತೀನಿ.